ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತು ಸ್ಪೆಷಲ್ ಎಗ್ ಮಸಾಲ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಎಂಜಾಯ್ ಮಾಡಿ ತಿನ್ಬೋದು, ಅಷ್ಟು ವಂಡರ್ಫುಲ್ ಆಗಿರುತ್ತೆ. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ, ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಜೊತೆಗೆ ನಾನು ಏನು ಮಾಡ್ತೀನಿ ಅದನ್ನು ಮನೇಲಿ ನೀವು ಪ್ರಿಪೇರ್ ಮಾಡಿ ಮನೆಯವರೆಲ್ಲ ಸರಿ ಎಂಜಾಯ್ ಮಾಡಿಕೊಂಡು ಅದನ್ನು ತಿನ್ನಿ. ನೋಡಿ, ಒಂದು ಎಗ್ ಬಾಯ್ಲ್ಡ್ ಎಗ್ ಒಂದು ಹಾಕ್ಬಿಟ್ಟು ಅದಕ್ಕೆ ಮೊಟ್ಟೆ ಆಮ್ಲೆಟ್ ಥರ ಮಾಡೋದು ಹೇಗೆ ಅಂತ ಇದರಲ್ಲಿ ನಾನು ತೋರಿಸೋದು. ನೋಡಿ, ಅದು ತಿನ್ನಲಿಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ. ಏನೇನು ಥಿಂಗ್ಸ್ ಬೇಕು ಅಂತ ನಮಗೆ ನೋಡೋಣ. ಒಂದು ಅರ್ಧ ಟೊಮ್ಯಾಟೊ, ಸ್ವಲ್ಪ ಕೊಕೊನೆಟ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಒಂದು ಸಣ್ಣ ಈರುಳ್ಳಿ, ಎಲ್ಲ ಸಣ್ಣದಾಗಿ ಚಾಪ್ ಮಾಡಿರಬೇಕು, ರೆಡಿ ಇರಲಿ. ಈಗ ಬಾಣಲಿ ಇಟ್ಬಿಟ್ಟು ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಫಸ್ಟು ಬಾಯ್ಲ್ಡ್ ಎಗ್ ಬೇಯಿಸಿದಂಥ ಮೊಟ್ಟೆ ಇದನ್ನು ಹಾಕಬೇಕು. ಆಮೇಲೆ ಒಂದು ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು, ಆಯಿತಾ. ಅದನ್ನ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಆಮೇಲೆ ಅದ್ರ ಸುತ್ತ ಹಾಕ್ಕೊಡಿ. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆನಿಯನ್ನು ಮತ್ತು ಚಿಲ್ಲಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಮತ್ತು ಟೊಮೆಟೊ, ಇದಿಷ್ಟನ್ನು ಸುತ್ತ ಹಾಕ್ಕೊಡಿ. ಸ್ಟವ್ದು ಫ್ಲೇಮು ಸಿಮ್ಮಲ್ಲೇ ಇರಬೇಕು. ಇದೆಲ್ಲ ಹಾಕಿದ್ಮೇಲೆ ನೋಡಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ ಎಲ್ಲ ಸುತ್ತ ಒಂದು ಚೂರು ಹಾಕ್ಕೊಡಿ. ಕೈಯಲ್ಲೇ ಹಾಕಬೇಕು, ಯಾಕಂದರೆ ಆವಾಗಲೇ ಅದು ಸುತ್ತ ಬೀಳೋದು. ಇದಾದಮೇಲೆ ನಮಗೆ ಮಸಾಲೆಗಳು ಏನೇನು ಹಾಕಬೇಕು ಅಂತ ನೋಡೋಣ, ಆಯಿತಾ. ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕುವಾಗ ಸಿಮ್ಮಲ್ಲೇ ಇರಲಿ, ಅದು ಆ ಬಾಯ್ಲ್ಡ್ ಎಗ್ ಜೊತೆಗೆ ಈ ಎಗ್ ಸೇರಿ ಬೇಯ್ತಾ ಇರುತ್ತೆ. ಈಗ ನಮ್ಮ ಚಾಟ್ ಮಸಾಲ ಅಂದರೆ ಸ್ವಲ್ಪ ಪೆಪ್ಪರ್ ಪೌಡ್ರು, ಒಂಚೂರು ಚಿಲ್ಲಿ ಪೌಡ್ರು, ಒಂಚೂರು ಜೀರಾ ಪೌಡರ್, ಒಂದು ಸ್ವಲ್ಪ ಗರಂ ಮಸಾಲ, ಚಿಲ್ಲಿ ಪೌಡರ್, ಜೀರಾ ಪೌಡರ್, ಪೆಪ್ಪರ್ ಪೌಡರ್, ಗರಂ ಮಸಾಲ ಪೌಡರ್ ಎಲ್ಲ ಚೂರು ಹಾಕಿ, ಮತ್ತು ಟೇಸ್ಟಿಗೆ ಸಾಲ್ಟ್ ಕೂಡ ಹಾಕ್ಕೊಳ್ಬೇಕು. ನೋಡಿ, ಈಗ ಇದೆಲ್ಲ ಹಾಕ್ಬಿಟ್ಟು ಆ ಪೌಡ್ರ್ಗಳೆಲ್ಲ ಒಂದು ಪ್ಲೇಟಲ್ಲಿ ಇಟ್ಟು ಮಿಕ್ಸ್ ಮಾಡ್ಕೊಂಬಿಡಿ. ಎಲ್ಲನೂ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮಾತ್ರ ಸಿಗುತ್ತೆ, ಅದನ್ನ ಜಸ್ಟ್ ಹಿಂಗೆ ಹಾಕ್ಕೊಳ್ಳಿ. ಈಗ ಟೇಸ್ಟಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ, ಹಾಗೇ ಬೇಯಲಿ, ಆಯಿತಾ. ಹಂಗೆ ಬೇಯುವಾಗ ನಾವು ಅದನ್ನು ಉಲ್ಟ ಮಾಡಿ ಹಾಕಬೇಕು. ಉಲ್ಟ ಮಾಡಿ ಹಾಕೋ ಟೈಮಲ್ಲಿ ನೋಡ್ಕೊಳ್ಬೇಕು, ಒಂದು ಸೈಡ್ಸೆಲ್ಲ ಹಿಂಗೆ ತೆಗಿಯುವಾಗ ತಾನೇ ಎದ್ದೇಳಬೇಕು, ನಾವು ಅದನ್ನ ಕಿತ್ತಾಕಿ ಮಾಡಬಾರ್ದು. ಹಂಗೆ ಎದ್ದೇಳೋ ಟೈಮಲ್ಲಿ ಅದನ್ನು ಉಲ್ಟ ಮಾಡ್ಕೊಳ್ಳಿ. ನೋಡಿ, ಈ ಥರ ಉಲ್ಟ ಮಾಡ್ಕೊಳ್ಬೇಕು, ಒಂದು ಕಿತ್ತೋಗ್ದಾಗೆ ಉಲ್ಟ ಮಾಡ್ಕೊಳ್ಳಿ. ಮತ್ತು ಅದು ಆ ಉಲ್ಟ ಮಾಡಿಬಿಟ್ಟು ಅದು ಕೂಡ ಮಸಾಲೆ ಹಾಗೆ ಬೇಯಲಿ. ಆ ಸೈಡ್ಸೆಲ್ಲ ಮಸಾಲೆ ಇರುತ್ತಲ್ಲ ಅದನ್ನೆಲ್ಲ ಮೇಲೆ ಅಪ್ಲೈ ಮಾಡಿಕೊಡಿ, ಆಯಿತಾ. ಚಪಾತಿ ಜೊತೆಗೆ, ಊಟದ ಜೊತೆಗೆ, ಇಲ್ಲ ಸ್ಟಾರ್ಟರ್ಸ್ಗೆ ಇಟ್ಕೊಂಡ್ರೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ, ವಂಡರ್ಫುಲ್ಲಾಗಿರುತ್ತೆ. ಇದೊಂದು ಸಲ ಟೇಸ್ಟ್ ಮಾಡಿ, ಅದು ಬಿಸಿ ಬಿಸಿಯಾಗಿ ತಿಂದ್ರಂತೂ ಸಖತ್ತಾಗಿರುತ್ತೆ. ಇದು ಮಾಡಿಬಿಟ್ಟು ನೀವು ತಿಂದ್ಬಿಟ್ಟು ನನಗೆ ಹೇಳಬೇಕು ಹೇಗಿತ್ತು ಅಂತೇಳಿ. ಮಧ್ಯೆ ಇದನ್ನ ಕಟ್ ಮಾಡ್ಕೊಳ್ಳಿ, ಈ ಥರ ಎಗ್ನ ಕಟ್ ಮಾಡ್ಕೊಳ್ಳಿ. ಇನ್ನೂ ನೀವು ಸ್ಪೈಸಿಯಾಗಿ ಬೇಕು ಅಂದರೆ ಆ ಸೆಂಟ್ರಿಗೆ ಒಂಚೂರು ಪೆಪ್ಪರ್ ಪೌಡ್ರು, ಸಾಲ್ಟ್ ಪೌಡ್ರ್ ಹಾಕ್ಕೊಳ್ಬೋದು. ಹಾಕ್ಕೊಬಿಟ್ಟು ಅದ್ರ ಜೊತೆಗೇ ಆ ಎಗ್ನು ಕಟ್ ಮಾಡಿಕೊಂಡು ತಿಂತಾಯಿದ್ರೆ ಅದ್ರ ಖುಷಿನೇ ಬೇರೆ. ಮಾಡಿ ನೋಡಿ, ಆಮೇಲೆ ಹೇಗಿತ್ತು ಅಂತ ನನಗೆ ಹೇಳಿ. ನಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.